ಸರ್, ಇವತ್ತಿನ ಪ್ರೆಸ್ ಮೀಟಲ್ಲಿ ನಾವೇನು ಪ್ರಸ್ತಾಪ ಮಾಡಿದ್ವಿ ಅಂದರೆ ಆಗಸ್ಟ್ 1, 2024ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಟ್ಟಿದೆ. ಅದು ಒಳ ಮೀಸಲಾತಿ ಹಿನ್ನೆಲೆ ಇಟ್ಕೊಂಡು, ಅದು ಒಳ ಮೀಸಲಾತಲ್ಲ, ಅದು ಶೆಡ್ಯೂಲ್ ಕ್ಯಾಸ್ಟವನ್ನು ಡಿಸ್ಟರ್ಬ್ ಮಾಡಿದೆ. ಅದು ಬಾಬಾ ಸಾಹೇಬ್ ಶೆಡ್ಯೂಲ್ ಕ್ಯಾಸ್ಟ್ ಒಂದು ಮಾಡಿದರೆ ಈ ತೀರ್ಪಿಂದ ಡಿಸ್ಟರ್ಬ್ ಮಾಡಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಹೇಳ್ದಂದರೆ ಇದು ಬಾಬಾ ಸಾಹೇಬ್ ಸಿದ್ಧಾಂತ ಸಂದೇಶ ವಿರುದ್ಧವಾಗಿದೆ ಮತ್ತು ಭಾಳ ಸಂವಿಧಾನ ವಿರುದ್ಧವಾಗಿದೆ. ಈ ತೀರ್ಪಿಗೆ ಯಾವುದೇ ಹಿನ್ನೆಲೆ ಇಲ್ಲ. 1917ರಿಂದ ತೀರ್ಪಿದೆ. 17/8/1917ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೋಡಾ ಸಂಸ್ಥಾನದಲ್ಲಿ ಅಸ್ಪೃಶ್ಯ ಆಚರಣೆಗೆ ಒಳಪಟ್ಟಿದ್ದರು. ಅವಾಗೇ ದೊಡ್ಡ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕ ಬಲಾಢ್ಯರು ಕೂಡ ಅಸ್ಪೃಶ್ಯ ಆಚರಣೆ ಅವರಿಗೆ ಸೋಂಕಿನಿಂದ ಅವರು ಮರಣೊಂದು ಆ ಹೋರಾಟ ಮುಂದುವರಿಸಿ ಈ ದೇಶದಲ್ಲಿ ಅಸ್ಪೃಶ್ಯತೆ ನಿರ್ಮೂಲನೆ ಮಾಡಬೇಕಂತ ಉದ್ದೇಶ ಇತ್ತು. ಆ ಉದ್ದೇಶವನ್ನು ಈ ಜಡ್ಜ್ಮೆಂಟ್ನಲ್ಲಿ ತೊಗೊಂಡಿಲ್ಲ. ಅದಕ್ಕೆ ಇದನ್ನು ಮೇಲ್ಮನವಿ ಮಾಡ್ತಾಯಿದ್ವಿ.